ನಗರದ ಗಾಂಧಿ ಭವನದಲ್ಲಿ ಜಿ ಮಾದೇಗೌಡ ಪ್ರತಿಷ್ಠಾನ, ಭಾರತಿ ಎಜುಕೇಷನ್ ಟ್ರಸ್ಟ್, ಮಹಾತ್ಮ ಗಾಂಧಿ ಸ್ಮಾರಕ ಟ್ರಸ್ಟ್ ವತಿಯಿಂದ ರಾಜ್ಯ ಮಟ್ಟದ ಡಾಕ್ಟರ್ ಜಿ ಮಾದೇಗೌಡ ಸಮಾಜ ಸೇವಾ ಮತ್ತು ಸಾವಯವ ಕೃಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಮಾತನಾಡಿ, ಜಿ ಮಾದೇಗೌಡರು ರಾಜಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಅಧಿಕಾರಿಗಳಿಗೆ ಚಾಟಿ ಬೀಸಿ ಜನಸಾಮಾನ್ಯರ ಕೆಲಸ ಮಾಡಿಸಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಎಂಬ ಮೆಚ್ಚುಗೆ ವ್ಯಕ್ತಪಡಿಸಿದರು. ಜಿ ಮಾದೇಗೌಡರು ತತ್ವ ಆದರ್ಶಗಳನ್ನು ಇಟ್ಟುಕೊಂಡು ಜೀವನ ನಡೆಸಿದವರು. ಇವರ ಹೆಸರಿನಲ್ಲಿ ಸಿನಿಮಾ ಮಾಡಿದರೆ ಇಂದಿನ ಯುವ ಪೀಳಿಗೆಗೆ ಮಾರ್ಗದರ್ಶನವಾಗಬಹುದು ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಸಮಾಜ ಸೇವಾ ಪ್ರಶಸ್ತಿಯನ್ನು ರಾಜ್ಯ ಮದ್ಯಪಾನ ಸಂಯಮ ಮಂಡಳಿಯ ಅಧ್ಯಕ್ಷ ಶರಣಪ್ಪ ಸಲದಾಪುರ ಅವರಿಗೆ, ಸಾವಯವ ಕೃಷಿಕ ಪ್ರಶಸ್ತಿಯನ್ನು ವಿಜಯ್ ಅಂಗಡಿ ಅವರಿಗೆ ತಲಾ 25,000 ನಗದು ಹಾಗೂ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಮಧು ಜಿ ಮಾದೇಗೌಡ, ಪ್ರಾಂಶುಪಾಲರಾದ ಪ್ರೇಮಾ ಸಿದ್ದರಾಜು ಭಾಗವಹಿಸಿದ್ದರು. ಅದೇ ರೀತಿ ಆಮೇಲೆ ಅಂದ್ರೆ ಅವತ್ತಿನ ರಾಜಕಾರಣ, ನಾನು ಮಂತ್ರಿಯಾಗಿ ಕೆಲಸ ಮಾಡೀನಿ, 4 ಮಂತ್ರಿಯಾಗಿ ಕೆಲಸ ಮಾಡೀನಿ. ಎಷ್ಟೋ ಸಲ ನಾವು ಆರ್ಡರ್ ಮಾಡಿದ್ರು ಅಧಿಕಾರ ಏನು ಮಾಡ್ತಾರಂದ್ರೆ ಈಗೇನು ಬರಂಗಿಲ್ಲ, ಈಗ ಬರಂಗಿಲ್ಲ ಅಂತ ಕರೀತಾರೆ. ಆವಾಗ ಹೇಳಿದ್ರು, ನಾ ಏನು ಆರ್ಡರ್ ಮಾಡಿದ್ದೀನಿ ದಟ್ ಫೈನಲ್, 10 ನಿಮಿಷ ಆರ್ಡರ್ ಸಸ್ಪೆಂಡ್ ಮಾಡ್ತಾ ಹೇಳಿದ್ರು. ಅಷ್ಟೊಂದು ಗಟ್ಟಿಯಾದಂಥ ಏನಂದ್ರೆ ಮಾದೇಗೌಡರು ನಾವು ಹತ್ತಿರ ನೋಡಿದೆ. ಅವತ್ತಿನ ರಾಜಕಾರಣಿಗಳು ಯಾವ ರೀತಿ ಇದ್ರು ಅನ್ನೋದನ್ನು ಮಾದೇಗೌಡರ ಬಗ್ಗೆ ಎಷ್ಟು ಗೌರವ ಇತ್ತು ಅನ್ನೋ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಮಾದೇಗೌಡರು ಕಾರಣದಿಂದ ಬಸ್ನಾಗ ಇಲ್ಲಿ ಮಟ್ಟ ನಾವು ಎಲ್ಲಿ ಮಟ್ಟ ಮೈಸೂರು ಮಟ್ಟ ಬಸ್ನಾಗ ಬಂದ್ವಿ ನಾವು. ಅಂದ್ರೆ ಅಂಥ ಒಬ್ಬ ಮಾದರಿಯಾದಂಥ ಒಬ್ಬ ಮಾದೇಗೌಡರು 4 ಮಂತ್ರಿ ಆಗಿ ಅವ್ರು ಭಾಳ ದಿವಸದ ಮೇಲೆ ನಾನು ಮಂತ್ರಿ ಆದ 2004ರಲ್ಲಿ ಮಂತ್ರಿ ಆದಾಗ KM ದೊಡ್ಡಿ ಅಂತ ಬರ್ತಿದ್ದಿಲ್ಲ. ತಮ್ಮ ನಾನು ಫೋನ್ ಮಾಡಿದ್ರು, ತಮ್ಮ ಒಂದು KM ದೊಡ್ಡಿ ಒಂದು ಕಾರ್ಯಕ್ರಮ ಇದ್ದಿಲ್ಲ, ಬರಬೇಕು, ನೀವು ಮಂತ್ರಿ ಅವಾಗಿನ ಬಸವರಾಜ ಗಡ್ಡಿಲ್ಲ ಗೊತ್ತಿಲ್ಲ, ಫೋನ್ನಾಗ ಬರಬೇಕಂದ್ರು. ಅವ್ರಿಗೆ ಬಂದು KM ದೊಡ್ಡಿ ಅವರು ಕಾರ್ಯಕ್ರಮ ಮಾಡಿದೆ. ಆಮೇಲೆ ಮತ್ತೊಂದು ಸರಿ ಮದುವೆ ಹೇಳಿದಾಗ ಅವ್ರಿಗೂ ಮತ್ತೆ ಕಾರ್ಯಕ್ರಮ ಮಾಡಿದ್ರು. ಅಂದರೆ ಈ ಮಾತನಾಯಕ ಅಂತಂದ್ರೆ ಅತ್ಯಂತ ಶ್ರೇಷ್ಠವಾದಂಥ ವ್ಯಕ್ತಿಯನ್ನು ನಮ್ಮ ಜೀವನದಲ್ಲಿ ಭಾಳ ನೋಡ್ತಿದ್ವಿ. ಭಾಳ ಮಂದಿ ನೋಡಿ, ಬೀರ್ ಅಂತ ಇದ್ರು, ರಾಮಕೃಷ್ಣ ಹೆಗಡೆ ಇದ್ರು, ಆಮೇಲೆ ನಜೀರ್ ಸಾಬ್ ಇದ್ರು. ಇಲ್ಲಿ ಬಂದಾಗ ನಮ್ಗೆ ಯಾಕೆ ಇವತ್ತು ರಾಜಕಾರಣ ಅನೇಕ ಹೇಳ್ಬಿಡ್ತೀವಿ. ನಮಗೆ ರಾಜಕಾರಣ ಇವಾಗ ಈ ಸದ್ಯ ನಮಗೆಲ್ಲಷ್ಟು ನೆಮ್ಮದಿ ಇಲ್ಲ, ಅನಿವಾರ್ಯ ನೆಮ್ಮದಿಲ್ಲ. ಪತ್ರಿಕೆ ನೋಡ್ತೀವಿ, TV ನೋಡ್ತೀವಿ, ನಮ್ಮದು ಕೃಷಿ ಹಿಂದೆ ಮುಂದೆ ಹೋಗೋದಕ್ಕೆ ನೋಡಾಗ್ತದೆ. ಇಂಥ ಪರಿಸ್ಥಿತಿಯಲ್ಲಿ ತತ್ವ ಆದರ್ಶಗಳನ್ನು ಇಟ್ಕೊಂಡಂಥವ್ರು ಮಾದೇಗೌಡರು. ಅದಕ್ಕೆ ಅವರು ಪ್ರೇಮಾ ಮೇಡಮ್ ಅವರು ಭಾಳ ಕರೆಕ್ಟ್ ಹೇಳಿದ್ರು. ಅವ್ರು 3 ವರ್ಷದ ಕಾರ್ಯಕ್ರಮದಲ್ಲಿ ಅವರು ಹುಟ್ಟಿನಿಂದ ಇಲ್ಲಿವರೆಗೆ 3 ವರ್ಷ ಇಲ್ಲಿವರೆಗೆ ಏನೆಲ್ಲ ಮಾಡಬೇಕು ಅನ್ನೋಂಥ ಒಂದು ಏನೊಂದು ಸಿನಿಮಾ ಥರ ಮಾಡಿದರೆ ಭಾಳ ಒಳ್ಳೆಯದು ಅಂತೇಳಿ ನಮ್ಮದು ಐತೆ. ಮೇಡಮ್ ಹೇಳಿದ್ರೆ ಸಂಬಂಧ ಐತಿ, ಅದನ್ನು ಮಧು ಮಾದೇಗೌಡರು ಮಾಡ್ತಾರೆ ಅನ್ನೋದು ನಂಬಿಕೆ. ಒಂದೇನಂದ್ರೆ ಇವತ್ತಿನ ಕಾಲಕ್ಕೆ ರಾಜಕಾರಣಿಗಳ ಮಕ್ಕಳು ಇವತ್ತಿನ ಕಾಲಕ್ಕೆ ಯಾರು 90% ಪ್ರಿನ್ಸಿಪಲ್ ಇಟ್ಕೊಂಡಾಗಿಲ್ಲ. ನನಗೆ ಅಭಿಮಾನ, ಭಾಳಷ್ಟು ಅಭಿಮಾನ ಅಂದರೆ ಅವತ್ತಿನ ನೋಡಾಗ ನನಗೆ ಮಧು ಮಾದೇಗೌಡರ ಬಗ್ಗೆ ಭಯಂಕರ ಪ್ರೀತಿ ಮತ್ತು ವಿಶ್ವಾಸ ಬರ್ತಿದೆ, ನಂಬಿಕೆ ಆಗ್ತಿದೆ. ಏನಂದ್ರೆ ಇಂಥ ದೊಡ್ಡ ಮಟ್ಟದ ಹೋಗಿ ತಂದೆ ಈ ಕರ್ನಾಟಕಕ್ಕೆ ಹೆಸರನ್ನು ತಂದಂಥವ, ಅವನನ್ನೆಲ್ಲ ಬೆಳೆದಿದ್ದರೂ ಕೂಡ ಇವತ್ತು ಅವ್ರ ತತ್ವಗಳನ್ನು ಆದರ್ಶವಾಗಿ ನೋಡ್ತಾರಲ್ಲ, ನಿಜವಾಗಿ ನಮ್ಮ ಪ್ರಪಂಚದಲ್ಲಿ ನನಗೊಂದು ಹೆಮ್ಮೆ ತರುವಂಥ ಒಬ್ಬ ವ್ಯಕ್ತಿ ಅನ್ನೋದನ್ನು ಭಾಳ ಅಭಿಮಾನದಿಂದ ಹೇಳಕ್ಕೆ ಇಷ್ಟಪಡ್ತೀನಿ.